ಹಾಯ್, ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಕಟ್ಟೆ ಎಲ್ಲ ತೊಳೆದು ಮನೆ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಚ್ಚಿ ಮತ್ತು ಹೊಸ್ಲೆಲ್ಲ ತೊಳೆದು ಈಚೆ ಬಂದು ಕ್ಲೀನ್ ಮಾಡೋಣ ಅಂತ ಬಂದೆ. ನೆಕ್ಸ್ಟ್ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ತಾಯಿದ್ದೀನಿ. ಅರಿಶಿನ ಕುಂಕುಮ ಹಚ್ಚಿ ಹೂವು ಇಡ್ತಾಯಿದ್ದೀನಿ. ಅದೇ ರೀತಿ ತುಳಸಿ ಕಟ್ಟೆಗೂ ನಾನು ಅದೇ ರೀತಿ ಅರಿಶಿನ ಕುಂಕುಮ ಹೂವು ಇಟ್ಟು ಈಚೆದೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬೇಗ ನಾಗರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ತಾಯಿದ್ದೀನಿ. ತುಳಸಿ ಕಟ್ಟೆದೆಲ್ಲ ಆಯಿತು. ನೆಕ್ಸ್ಟು ಸ್ನಾನ ಆಗಿತ್ತು. ನಾನು ಸ್ನಾನ ಮಾಡಿ ದೇವ್ರ ಗೂಡ್ಗೆ ಹೋದೆ. ದೇವ್ರ ಗೂಡಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಾಯ್ತು. ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನು ಪೂಜೆಗೆ ರೆಡಿ ಆಗಿತ್ತು. ಎಲ್ಲ ಪೂಜೆ ರೆಡಿ ಮಾಡ್ಕೊಂಡಿದ್ದೆ. ಪೂಜೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಪೂಜೆ ಆಯಿತು. ಪೂಜೆ ಎಲ್ಲ ಮಾಡಿಕೊಂಡು ಮಹಾಮಂಗಳಾರತಿ ಆಯಿತು. ಮತ್ತು ಅಲ್ಲಿಂದ ನಾನು ಇನ್ನೊಂದು ಪೂಜೆ ಮಾಡಿಕೊಂಡು ನಾಗರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟೆ. ಅಲ್ಲಿಂದ ಮಹಾಮಂಗಳಾರತಿ ಆಗಿ ನಾಗರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈಚೆ ಬಂದೆ. ದೇವ್ರುಗಳು ಪೂಜೆ ಮುಗಿಸಿ ನಾವು ನಾಗರಿಗೆ ಅಕ್ಕಿ ಮತ್ತು ಬೇಳೆ ನೆನೆಸಿರೋ ಅಕ್ಕಿ ಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ ತುಂಬಿಟ್ಟು ಬಳೆ ಬಿಚ್ಚಾಲೆ, ಹಾಲು ಮತ್ತು ಹಸಿ ನೂಲು, ಎಲೆ, ಅಡಿಕೆ ಮತ್ತು ಬಾಳೆಹಣ್ಣು ಇಷ್ಟು ನಾವು ಅದು ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಪೂಜೆ ಸಾಮಾನು ಜೋಡಿಸ್ಕೊಂಡಿದ್ದೀನಿ. ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡು ನಾಗರಿಗೆ ಹೋಗ್ಬೇಕಾಗಿತ್ತು. ಮನೆ ಪೂಜೆ ಮುಗೀತು. ನಾಗರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತೊಗೊಂಡು ನಾವು ಹಾಲು ಇಟ್ಕೊಂಡಿದ್ದೀನಿ. ಹಾಲು, ಬಾಳೆಹಣ್ಣು ಮತ್ತು ಅಕ್ಕಿ ಬೇಳೆ, ಅಕ್ಕಿ ತುಂಬಿಟ್ಟು ತೊಗೊಂಡು ನಾನು ನನ್ನ ಮಗಳು ನಾಗರಿಗೆ ಹೊರಟ್ವಿ. ನಮ್ಮ ತೋಟದ ಪಕ್ಕ ಇರೋದ್ರಿಂದ ನಾವು ಇಲ್ಲೇ ಮಾಡ್ಕೊಳಂತ ವರ್ಷ ಇಲ್ಲೇ ನಾನು ನಾಗರು ಪೂಜೆ ಮಾಡ್ಕೊಳ್ಳೋದು. ಅದು ನಾಗರ ಕಲ್ಲು ಹತ್ರ ಬಂದ್ವಿ. ಅಲ್ಲಿ ನಾಗರ ಕಲ್ಲೆಲ್ಲ ತೊಳೆದು ಅರಿಶಿನ ಎಲ್ಲ ಹಚ್ಚಿ ನಾಗರ ಕಲ್ಲಿಗೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟು ನಾವು ಮತ್ತೆ ಅಂಗದಾರ ಎಲ್ಲ ಹಾಕಿ ಹೂಬತ್ತಿ ಹಾಕಿ ನಾವು ನಮ್ಮ ಕಡೆ ಇದೇ ರೀತಿ ನಾವು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಹಾಲು ಎರಿಯೋದು ಮತ್ತು ನಾವು ತಂದಿರ್ತೀವಲ್ಲ, ಮೊದಲೇ ಹೇಳಿದ್ನಲ್ಲ, ಅಕ್ಕಿ ಮತ್ತು ಬೇಳೆ ಅಕ್ಕಿ ತುಂಬಿಟ್ಟು ಅದೆಲ್ಲ ಇಟ್ಟು ನಾವು ಪೂಜೆ ಮಾಡ್ಕೊತೀವಿ.